ನಮಸ್ತೆ. ಇದು ಲಾಸ್ಟ್ ವೀಕ್ ನಾವು ಶೂಟ್ ಮಾಡ್ಕೊಂಡಿದ್ದಂತ ಬ್ಲಾಗು. ಅಮ್ಮ ಮತ್ತೆ ನಾನು ಇಬ್ರು ಚಿಕ್ಕಪೇಟೆಗೆ ಹೋಗಿದ್ವಿ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಇದೆ ಅಂತ ಹೇಳಿ. ಸೊ ಜಾನ್ಸಿನೂ ಬಂದಿದ್ಲು. ನಾವು ಹೋಗೋಷ್ಟೊತ್ತಿಗೆ ಅವಳು ಆಲ್ರೆಡಿ ಬಂದು ಒಂದು ಶಾಪ್ ಅಲ್ಲಿ ನೋಡ್ತಾ ಇದ್ಲು ಕಲೆಕ್ಷನ್ಸ್ ನ. ಸೊ ನನಗೂ ತಿಲಕ ಬೇಕಿತ್ತು, ಅದನ್ನು ತಗೊಂಡೆ. ಹಾಗೇನೆ ಪಾವನಿದು ಗೆಜ್ಜೆ ಒಂದು ಕಟ್ಟಾಗೋಗ್ಬಿಟ್ಟಿತ್ತು. ಸೊ ಗೆಜ್ಜೆನು ನೋಡ್ದೆ, ಚೆನ್ನಾಗಿತ್ತು ಅಂತ ಹೇಳಿ ಅಲ್ಲೇ ತಗೊಂಡೆ. ಅದಾದ್ಮೇಲೆ ನಾವು ಜಾನ್ಸಿ ಆಕ್ಚುಲಿ ಅವಳು ಬಾಟಿಕ್ಗೆ ಅಂತ ಹೇಳಿ ಕೆಲವೊಂದು ಕಟ್ ಪೀಸಸ್ ಎಲ್ಲ ಬೇಕು, ಅವಳ ಕ್ಲೈಂಟ್ಸ್ ಎಲ್ಲ ಅವಳಿಗೆ ಹೇಳಿದ್ರಂತೆ. ಸೊ ನಾವು ಕಟ್ ಪೀಸಸ್ ಅಲ್ಲಿ ಅಂದ್ರೆ ನಾವೇ ಸ್ವಲ್ಪ ಬಟ್ಟೆನೆಲ್ಲ ನೋಡಿ ಮಿಕ್ಸ್ ಮ್ಯಾಚ್ ಮಾಡಿ ಅದನ್ನ ಕಟ್ ಮಾಡಿಸ್ಕೊಂಡ್ವಿ. ಅಂದ್ರೆ ಲೆಹೆಂಗಾಸ್ ಆಗಿರ್ಬೋದು, ಕ್ರಾಪ್ ಟಾಪ್ ಆ ಥರ ಎಲ್ಲ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಅವಳು ತಗೊಂಡ್ಲು, ನಾನೇನು ತಗೊಂಡ್ಲಿಲ್ಲ. ನಾನು ಐ ಥಿಂಕ್ ಒಂದೇ ಒಂದು ಪೀಸ್ ಏನೋ ಕಟ್ ಮಾಡಿಸ್ದೆ ಅಷ್ಟೇನೆ. ಆಮೇಲೆ ಅಲ್ಲೇ ಬರುವಾಗ ಬಳೆ ಕಾಣಿಸ್ತು ನಮಗೆ. ಸರಿ, ಚೆನ್ನಾಗೂ ಇತ್ತು, ಓಕೆ, ರೇಟು ಓಕೆ ಅನ್ನಿಸ್ತು. ಸರಿ, ಹತ್ರನೇ ಇದೆ ಅಲ್ವಾ, ಒಂದೇ ಕಡೆ ತಗೊಂಡ್ಬಿಡೋಣ ಅಂತ ಹೇಳಿ ಬಳೆ ಎಲ್ಲ ಶಾಪಿಂಗ್ ಮಾಡಿದ್ವಿ. ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು, ತುಂಬಾನೇ ಕ್ರೌಡ್ ಇತ್ತು ಲಾಸ್ಟ್ ವೀಕೆ. ಇನ್ನು ಈ ವಾರ ಹೋಗೋರ್ಗಂತೂ ಇನ್ನೆಷ್ಟು ಕ್ರೌಡ್ ಇರುತ್ತೋ ಏನೋ. ಸೊ ಫೈನಲ್ ಆಗಿ ನಾನು ಚಿಕ್ಕಪೇಟೆಗೆ ಹೋಗಿದ್ದಿದ್ದು ಮೇನ್ ನನಗೆ ಒಂದು ರಿಟರ್ನ್ ಗಿಫ್ಟ್ಸು, ಇನ್ನೊಂದು ಬ್ರಾಸ್ ಐಟಮ್ಸ್ ತಗೋಬೇಕು ಅಂದ್ಬಿಟ್ಟು. ಸೊ ಫಸ್ಟ್ ರಿಟರ್ನ್ ಗಿಫ್ಟ್ಸ್ ಅನ್ನ ನೋಡಿದೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ, ಒಂದು 3-4 ಐಟಮ್ ನೋಡಿದೆ. ಅದರಲ್ಲಿ ಒಂದು ನನಗೆ ಕ್ಯೂಟ್ ಆಗಿ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು. ಸರಿ ಅಂತ ಹೇಳಿ ಅದನ್ನ ತಗೊಂಡು ಅಮೌಂಟ್ ಎಲ್ಲ ಮಾತಾಡಿ ಫೈನಲೈಸ್ ಮಾಡಿಬಿಟ್ಟು ನಾನು ಅಲ್ಲೇ ಇಟ್ಬಿಟ್ಟೆ. ಯಾಕಂದ್ರೆ ಲಗೇಜ್ ಇಟ್ಕೊಂಡು ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮನೆಗೆ ಹೋದ್ಮೇಲೆ ಪೋರ್ಟರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಬ್ರಾಸ್ ಐಟಮ್ಗೆ ತಗೊಳಕ್ಕೆ ಅಂತ ಹೇಳಿ. ಸೊ ದೀಪ ತಗೊಳ್ಳೋಣ ಅಂತ ಹೋಗಿದ್ದು ಆ್ಯಕ್ಚುಲಿ ನಾನು. ಬಟ್ ಅಲ್ಲಿ ಹೋದ್ಮೇಲೆ ನಾನು ಇನ್ನೂ ಸ್ವಲ್ಪ ಕೆಲವೊಂದು ಐಟಮ್ಸ್ ಎಲ್ಲ ತುಂಬಾನೇ ಇಷ್ಟ ಆಗೋಯ್ತು ನನಗೆ. ಸೊ ಹಾಗಾಗಿ ತಗೊಂಡೆ. ಯಾವುದು ವೇಸ್ಟ್ ಆಫ್ ಮನಿ ಅಂತ ಏನೂ ಇಲ್ಲ, ಎಲ್ಲ ನನಗೆ ಉಪಯೋಗಕ್ಕೆ ಬರೋ ಅಂಥದ್ದನ್ನೇ ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ಏನೆಲ್ಲ ತಗೊಂಡೆ ಮತ್ತು ಯಾವ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ನಾನು ಯಾವ್ಯಾವ ಐಟಮ್ಗೆ ಏನೇನು ಎಷ್ಟೆಷ್ಟು ಅಮೌಂಟನ್ನು ಪೇ ಮಾಡಿದ್ದೀನಿ ಅನ್ನೋದು ಎಲ್ಲನೂ ಸಹ ನಾನು ಒಂದು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ. ಹಾಗೆ ನಾನು ತೊಗೊಂಡಿರೋವಂಥ ಬ್ರಾಸ್ ಕಲೆಕ್ಷನ್ಸ್ ಹೇಗಿದೆ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ.